ಮುಂಚೆ ಸಿನಿಮಾಕ್ಕಂತಾನೆ ಬರ್ತಾ ಇದ್ರು. ಇವಾಗ ಕೆಲಸಕ್ಕೆ ಜಾಸ್ತಿ ಇರೋವಾಗ ಆ ಟೈಮ್ ಅವರು ಇದು ಕೊಡೋಕೆ ಆಗ್ತಾ ಇಲ್ಲ, ಸೆಲ್ಗಳಲ್ಲೇ ಮನೆಯಲ್ಲೇ ಬಂದ್ಬಿಡುತ್ತೆ. ತಪ್ಪು ನಮ್ದಿಲ್ಲ, ನಾವು ಡಿಜಿಟಲ್ ಕೊಟ್ಬಿಟ್ವಿಲ್ಲ, ನಿಮ್ಮನ್ನ ಸೋಂಬೇರಿ ಮಾಡ್ಬಿಟ್ವಿ. ಅದೇ ನೀವು ಡಿಜಿಟಲ್ ದೀರ ಇದ್ರೆ ಥಿಯೇಟರ್ ಹುಡ್ಕೊ ಬಂದು ಸಿನಿಮಾ ನೋಡ್ತಾ ಇದ್ರೆ ಜ್ಞಾಪಕ ಇದೆಯಾ? ನಾವು ಚಿಕ್ಕ ಹುಡುಗನಾಗ ನಮ್ಮ ಯಾರ ರಿಲೇಷನ್ ಬಂದ್ರೆ ಟೆಂಟ್ ಕರ್ಕೊಂಡು ಹೋಗಿ ಮರಳಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬೇರೆ ನಮ್ಗೆ ಅವಕಾಶ ಇಲ್ಲ, ಟಿವಿ ಇಲ್ಲ, ಏನಿಲ್ಲ. ಅದಕ್ಕೆ ಸಿನಿಮಾ 100 ದಿವಸ 1000 ದಿವಸ ಓಡ್ತಾ ಇದ್ದೆ ಸಿನಿಮಾಗಳು. ಇವಾಗ ಯಾಕೆ ಹೋಗಲ್ಲ ಅಂದ್ರೆ ಒಂದ್ ವಾರ ಆದ್ರೆ OTT ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಕಾಪಿ ರೈಟ್ಸ್ ಅಲ್ಲಿ ಮಾರನೇ ದಿವಸನೇ ಬಂದ್ಬಿಡುತ್ತೆ. ಕರೆಕ್ಟಾ? ಪೈರಸಿ ಈ ತರ ನೋಡ್ಕೊಡೋದಕ್ಕೆ ನಿಮ್ಗೆ ಆ ಸಿನಿಮಾ ಆ ಟೇಸ್ಟ್ ಸಿಗೋದಲ್ಲ. ನೀವು ಬಂದು ಥಿಯೇಟರ್ ನೋಡೋ ಟೇಸ್ಟ್ನು ಸೆಲ್ಲಲ್ಲಿ ಕುತ್ಕೊಂಡು ನೋಡೋ ಟೇಸ್ಟ್ನು ಬಹಳ ಡಿಫ್ರೆನ್ಸ್ ಇದೆ. ಸೆಲ್ಲಲ್ಲಿ ನೀವು ಒಂದು ಸಾಂಗ್ ನೋಡಿ, ಥಿಯೇಟರ್ ಬಂದು ನೋಡಿ ಯಾವ ತರ ಇರುತ್ತೆ. ಒಂದು ಫೈಟ್, ಆಕ್ಷನ್, ಮ್ಯೂಸಿಕ್, ಫೈಟ್ ಹಾಕ್ಬಿಡ್ತೀವ್ರಿ. ಇಲ್ಲಿ ನೋಡ್ರಿ ಎಷ್ಟು ಸ್ಪೀಕರ್ ಇದೆ. ಸೆಲ್ಲಲ್ಲಿ ಏನ್ರಿ ಕಾಣುತ್ತೆ? ಟೊಪ ಅಂತೀರಾ. ಇದ್ರಲ್ಲಿ ಕೇಳ್ರಿ ಎಫೆಕ್ಟ್ಸ್ ಹೆಂಗಿರುತ್ತೆ. ಇದಕ್ಕೆ ಥಿಯೇಟರ್ ಬೇರೆ, ಸೆಲ್ ಬೇರೆ. ಇದು ಯಾರು ಬಂದು ಸಿನಿಮಾ ರಸಿಕರು ಥಿಯೇಟರ್ ಬಂದು ಸಿನಿಮಾ ನೋಡ್ತಿರೋ ಅವ್ರಿಗೆ ಆ ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಸೆಲ್ಲಲ್ಲಿ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ, ಏನ್ ಮಾರ್ನಿಂಗ್ ಶೋ ಬರ್ತೀರಾ, ನೋಡಿದೇ ಇರಲ್ಲ, ಒಂದ್ ರೀಲ್ ಆಗಿರಲ್ಲ, ಹಂಗಾಗ್ತಾ ಡಬ್ಬ ಸಿನಿಮಾ ನೋವು, ತಲೆ ನೋವು ಕಣೋ. ನೀವ್ ಹಿಂಗ ಆಗ್ಬಿಟ್ರೆ ನಾವು ಈ ಸಿನಿಮಾ ತೆಗಿಯಕ್ಕೆ 1 ವರ್ಷ ಆಯ್ತು. ಕೇಳ್ರಿ, ಲಾಸ್ಟ್ ಜೂನ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದೀವಿ ರಕ್ಷಕ 2. 1 ವರ್ಷ ನಾವು ಕಷ್ಟ ಬಿದ್ದು ಅದನ್ನ ಇದು ಮಾಡಿ ಮಗುನ ಹೆಂಗಿನ ಎತ್ತುತ್ತೀವೋ ಆ ತರ ನಾವು ಈ ಸಿನಿಮಾನ ಎತ್ತಿ ನಿಮ್ ಮುಂದೆ ಬಿಟ್ಟಿದೀವಿ. ಎಷ್ಟು ಕಷ್ಟ ಇದೆ ನಮ್ಗೆ. ನೀವು ಕುತ್ಕೊಂಡು ಸೆಲ್ಲಲ್ಲಿ ನೋಡ್ಬಿಟ್ಟೆ ಡಬ್ಬ ಸಿನಿಮಾ, ಯಾರು ಹೋಗ್ತಾರೆ ಥಿಯೇಟರ್ಗೆ ಆಗ್ಬಿಟ್ರೆ ನೆಕ್ಸ್ಟ್ ಹೋಗಿ ಯಾರಿಗೆ ಬರ್ತಾರೆ? ಇವತ್ತು 99% ನೋಡಿ ಮಾರ್ನಿಂಗ್ ಶೋ ಹಂಗೆ ಹಿಂಗೆ ನಾವು ಸೇರಿಸ್ತೀವಿ. ಮ್ಯಾಟ್ನಿಕ್ ಜನ ಇರಲ್ಲ, ಥಿಯೇಟರ್ ಸಿನಿಮಾ ಇರಲ್ಲ ರೀ. ನಾವು ದುಡ್ಡು ಹಾಕಿರೋರು ಎಲ್ಲಿ ಹೋಗೋದು? ನಾವು ಆಕ್ಟ್ ಮಾಡಿರೋರು ಎಲ್ಲಿ ಹೋಗೋದು? ಥಿಂಕ್ ಮಾಡಿ ನೀವೇ ಪ್ಲೀಸ್. ನಾನು